ಯಾವ ಟೆಂಪಲ್ ಅಂತ ಎಲ್ರಿಗೂ ಗೊತ್ತು, ಕಾಟೇರಮ್ಮ ಟೆಂಪಲ್. ಎರಡನೇ ವಿಡಿಯೋ ಇದು. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಮೊನ್ನೆ ಒಂದ್ ವಿಡಿಯೋ ಹಾಕಿದ್ನಲ್ವಾ, ಬರೀ ಟ್ರಾವೆಲಿಂಗ್ ಹಾಕಿದ್ದೆ. ಇವತ್ತು ಟೆಂಪಲ್ ಗೆ ಹೋಗಿರೋದು ಹಾಕ್ತಾ ಇದ್ದೀನಿ. ಏನಪ್ಪಾ ವಿಶೇಷ ಇಲ್ಲಿ ಅಂತಂದ್ರೆ, ಕಾಟೇರಮ್ಮ ಟೆಂಪಲ್ ಗೆ ಬಂದಿದ್ವಲ್ಲ. ಕಾಟೇರಮ್ಮ ಟೆಂಪಲ್ ಇರೋದು ಕಮಲಿಪುರದಿಂದ ಸ್ವಲ್ಪ ಅದೆಲ್ಲ ಹೇಳಿದೀನಿ ಫಸ್ಟ್ ವಿಡಿಯೋದಲ್ಲಿ. ಕಮಲಿಪುರದಿಂದ ಒಂದು 1 ಕಿಲೋಮೀಟರ್ ಅಷ್ಟು ಹೋದ್ರೆ ಕಾಟೇರಮ್ಮ ಟೆಂಪಲ್ ಬರುತ್ತೆ. ತಾಯಿ ತುಂಬಾ ಪವಾಡ ಮಾಡಿ ನೆಲೆಸಿದಾಳೆ ಇಲ್ಲಿ. ತುಂಬಾನೇ ಪವಾಡ ನಡೀತಾ ಇದೆ ಅಂತ ಗೊತ್ತಿಲ್ಲ ನನ್ಗೂ. ನಮ್ ಫ್ರೆಂಡ್ಸ್ ಹೇಳಿದ್ರು, ಹಾಗಾಗಿ ಹೋಗ್ ಬರೋಣ ಅಂತೇಳಿ ಬಂದ್ವಿ. ಬಂದು ನಾನು ಲೆಮನ್ ದೀಪ ಹಾಕ್ಬೇಕು ಅಂತ ಉರ್ಸ್ಬೇಕು ಅನ್ಕೊಂಡೆ. ಲೆಮನ್ ದೀಪ ಉರ್ಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು, ತಾಯಿ ಕಾಪಾಡಮ್ಮ ಅಂತೇಳಿ ತಾಯಿಗೂ ಕೈ ಮುಕ್ಕೊಂಡು ಇನ್ನೇನ್ ಒಳಗಡೆ ಹೋಗ್ಬೇಕಾದ್ರೆ ಇದೆಲ್ಲ ಒಳಗಡೆ ತಗೊಂಡು ಹೋಗ್ಬೇಕಂತೆ. ನನಗೆ ಗೊತ್ತಿಲ್ಲ. ತುಂಬಾ ರಶ್ ಇತ್ತು. ಅಂದ್ರೆ ನಾವು ಬೆಳಿಗ್ಗೆ ಹೋಗಿದ್ದು. ಸುಮಾರು ಮನೆ ಬಿಟ್ಟಿದ್ದೆ 8:30 9 ಗಂಟೆಗೆಲ್ಲ ಮನೆ ಬಿಟ್ಟಿದ್ದು. 9:30 ಅಲ್ಲಿ ಹೋಗೋಷ್ಟೊತ್ತಿಗೆ ಸುಮಾರು 10:30 11 ಗಂಟೆ ಆಗ್ತಾ ಬಂತು. 11 ಗಂಟೆಯಲ್ಲಿ ಒಳಗಡೆ ಫ್ರೀ ಎಂಟ್ರಿ ಅಂತೂ ಇಲ್ವೇ ಇಲ್ಲ ಎಲ್ಲೂನು. 100 rupees ಒಂದಿದೆ, 200 ಒಂದಿದೆ, 50 rupees ಒಂದಿದೆ, ಹೀಗಿದೆ. ಆದ್ರೂ ಏನೋ ಮಾಡಿ ನಾನಂತೂ ಒಳಗಡೆ ಹೋಗ್ಬಿಟ್ಟೆ. ಇನ್ನೇನ್ ಬರ್ರಿ, ಇಷ್ಟು ದೂರ ಬಂದಿದೀವಿ ಅಂತಂದ್ರೆ ಆಯ್ತು ಹೋಗೋಣ ಅಂತೇಳಿ ತಾಯಿ ಕೃಪೆಗೆ ಪಾತ್ರರಾಗಿ ಅಲ್ಲಿ ತಾಯಿ ದರ್ಶನ ಪಡ್ಕೊಂಡ್ಬಿಟ್ಟು, ಎಷ್ಟು ಕಾಸ್ಟ್ಲಿ ಗೊತ್ತಾ ಅಲ್ಲೆಲ್ಲ, ತುಂಬಾನೇ ಕಾಸ್ಟ್ಲಿ ಇದೆ. ಆದ್ರೂ ನಾವು ಹೋಗಿದ್ವಿ, ಒಳಗಡೆ ಹೋದ್ವಿ. ತಾಯಿಗೆ ಇನ್ನು ಅಲಂಕಾರ ಇನ್ನೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ತುಂಬಾನೇ ಜನ ಬರ್ತಾ ಇದ್ರು. ಶುಕ್ರವಾರ ಬೇರೆ ಅಲ್ವಾ, ತುಂಬಾ ಜನ ಬರ್ತಿದ್ರು. ಅಲಂಕಾರ ಇನ್ನು ಮಾಡಿರ್ಲಿಲ್ಲ. ಇನ್ನೇನಪ್ಪಾ, ತುಂಬಾ ಲೇಟ್ ಆಗುತ್ತೆ, 12:30 ಮೇಲೆ ಅಂತಂದ್ರು. ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡ್ ಬರ್ಬೇಕಾಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ದರ್ಶನ ಪಡ್ಕೊಂಡ್ಬಿಟ್ಟು ದೇವರ ಟೆಂಪಲ್ ಹಿಂದ್ಗಡೆ ಕಾಯಿನ್ ಅಂಟಿಸ್ತಿದ್ರು. ಆ ಕಾಯಿನ್ ಅಂಟ್ಕೊಂಡ್ರೆ ನೀವು ಹೇಳ್ಕೊಂಡಿದ್ದು ನೆರವೇರುತ್ತೆ ಅಂತ. ಅಲ್ಲಿ ನಮ್ಮ ಮಗ ಕಾಯಿನ್ ಅಂಟಿಸ್ದಾಗ್ಲೇ ಹೋಯ್ತಲ್ವಾ. ಕಾಯಿನ್ ಅಂಟಿಸ್ಬಿಟ್ಟು ಆಮೇಲೆ ಮುಂದೆ ಹೋದ್ವಿ. ಫುಲ್ ಕೀ ಎಲ್ಲ ಎಷ್ಟು ಹಾಕಿದ್ದಾರೆ ಅಂತಂದ್ರೆ ಬಾ ಅದೇನು ಗೊತ್ತಿಲ್ಲ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಾನು ಮುಂದೆ ಇದು ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ. ಅದ್ ಏನಕ್ಕೆ ಕೀ ಬಂಚ್ ಏನಕ್ ಹಾಕ್ತಾರೆ, ಮತ್ತೆ ಕಾಯಿ ಏನಕ್ ಕಟ್ತಾರೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಇಲ್ಲಿ ವಿವರಣೆ ಮಾಡೋದು ಬೇಡ ಅಂತ ಅನ್ಕೊಂಡಿದೀನಿ. ನೋಡಿ, ಕಾಟೇರಮ್ಮ ಟೆಂಪಲ್ ಗೆ ಹೋಗಿದ್ವಿ. ಕಾಟೇರಮ್ಮ ಟೆಂಪಲ್ ಅಲ್ಲಿ ಒಳಗಡೆ ದರ್ಶನ ಪಡ್ಕೊಂಡ್ವಿ. ಆಚೆ ವಿಗ್ರಹ ನೋಡಿ ಹೇಗಿದೆ, ಹಬ್ಬ ತಾಯಿ ರೋಮಾಂಚನ ಆಗುತ್ತೆ. ತಾಯಿ ವಿಗ್ರಹ ನೋಡಿದ್ರೆ ಅಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ. ಇದು ಇನ್ನು ಚಿಕ್ಕದು, ಇದಕ್ಕಿಂತ ದೊಡ್ಡದು ಪಕ್ಕದಲ್ಲಿ ಕಟ್ಟಿಸ್ತಿದ್ದಾರೆ ರೈಟ್ ಸೈಡ್. ತಾಯಿ ಕಾಟೇರಮ್ಮ ಟೆಂಪಲ್ ಚಿಕ್ಕದಾಗಿದ್ರು ಸಖತ್ ಭಕ್ತರು ಬರ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ರೈಟ್ ಸೈಡ್ ಅಲ್ಲಿ ಇನ್ನು ಜೋರಾಗಿ ಕಟ್ಟಿಸ್ತಿದ್ದಾರೆ. ತುಂಬಾನೇ ಗ್ರ್ಯಾಂಡ್ ಆಗಿ ಕಟ್ಟಿಸ್ತಿದ್ದಾರೆ. ಎಷ್ಟು ಅಡಿ ಇದೆ ಅಂತಂದ್ರೆ ಅವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನಾವು ಒಳಗಡೆ ಹೋಗಿ ದರ್ಶನ ಪಡ್ಕೊಂಡ್ಬಿಟ್ಟು, ಒಳಗಡೆಯಿಂದ ಮತ್ತೆ ಆಚೆ ಬಂದು ಕಾಟೇರಮ್ಮ ವಿಗ್ರಹ ದರ್ಶನ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಕೆಳಗಡೆ ಇಳಿದ್ವಿ. ಕೆಳಗಡೆ ಇಳಿದು ಇದು ಲಿಂಬೆ ಹಣ್ಣಿನ ತೆಗಿತಾರಂತೆ, ದೃಷ್ಟಿ ತೆಗ್ಸಿದ್ವಿ. ನಮ್ ಚಿಕ್ಕವನಿಗೆ ಲಿಂಬೆ ಹಣ್ಣಿನ ದೃಷ್ಟಿ ತೆಗ್ಸಿದ್ವಿ. ತುಳಿಬೇಕಾಗಿತ್ತು, ಅವ್ನು ತುಳಿದಿದ್ದ. ನೋಡಿ ಎಷ್ಟು ತುಳಿದಿದ್ದಾರೆ ನೋಡಿ. ಸುಮಾರು ಟೈಮಿಂಗ್ಸ್ ಅಂದ್ರೆ 12 ಗಂಟೆ ಆಗಿದೆ. ಈಗ ನಾವು ಆಚೆ ಬಂದಿದ್ದು 10:30 ಒಳಗಡೆ ಹೋಗಿದ್ದು, ಆಚೆ ಬಂದಿದ್ದು 12 ಗಂಟೆ ಆಗಿದೆ. ಸಖತ್ ರಶ್ ಇತ್ತು ಅಂದ್ರೆ ಸಖತ್ ರಶ್ ಇತ್ತು. ಅಲ್ಲಿ ಅವನ್ಗೆ ಲಿಂಬೆಯಿಂದ ಕಣ್ ದೃಷ್ಟಿ ತೆಗೆಸ್ಬಿಟ್ಟು ಒಳಗಡೆ ಒಂಚೂರು ಆಲದ ಮರದ ಕೆಳಗಡೆ ಬಂದ್ವಿ. ಮರದಲ್ಲಿ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕಟ್ಟಿದ್ದಾರೆ ಕಾಯಿ ಅಂತಂದ್ರೆ, ಬೆಳಿತಾ ಇದೆ ಮರ, ಇನ್ನು ಮೇಲೆ ತುದಿವರೆಗೂ ತಗೊಂಡೋಗಿ ಕಟ್ಟಿದ್ದಾರೆ. ಎಷ್ಟು ಭಕ್ತಾದಿಗಳು ಬಂದ್ ಕಟ್ಟಿರ್ಬಹುದು ಅಂತ ಗೆಸ್ ಮಾಡಿ ನೋಡೋಣ. ತಾಯಿ ಪವಾಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ತಾಯಿ ಪವಾಡನು ತುಂಬಾನೇ ಇದೆ ಇಲ್ಲಿ. ಇದೆಲ್ಲ ಮುಗಿದ್ಮೇಲೆ ಮುಂದೆ ಬರ್ತಾ ಇದ್ರೆ ತಾಯಿ ಮಾರಿಯಮ್ಮ ತಾಯಿ, ಕಾಟೇರಮ್ಮ ತಾಯಿ ಮಲಗಿರೋ ಒಂದು ವಿಗ್ರಹ ಇದೆ ಅಲ್ಲಿ. ಅದನ್ನ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋದ್ವಿ. ಇದು ಸರ್ಪ್ರೈಸ್ ಅಂದ್ರೆ ನಾನ್ ಹೇಳ್ಬೇಕಾಗಿರೋದು ಇದು. ಸರ್ಪ್ರೈಸ್ ಏನಿದೆ ಇಲ್ಲಿ, ಏನಿದೆ, ಯಾವ ದೇವರುಗಳು ವಿಗ್ರಹ ಇದೆ ಇಲ್ಲಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ರು ನನ್ನ ಚಾನಲ್ಗೆ ನೋಡ್ತಾ ಇರಿ, ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.